ಸರ್ ನಮಸ್ಕಾರ ರೀ. ಇವ್ರ ಸರ್ ಅವ್ರ ವೈಫ್ ನೋಡ್ರಿ ಸರ್. ಇವನ್ ಜೊತೆಗೆ ಓಡೋಗಿ ಎಷ್ಟು ಧೈರ್ಯವಾಗಿ ಬಂದು ನಿಂತ ನೋಡ್ರಿ ಪೊಲೀಸ್ ಸ್ಟೇಷನ್ಗೆ. ಸರ್ ಇವನ ರೀ ನನ್ನ ಹೆಂಡತಿ ಕಿಡ್ನಾಪ್ ಮಾಡಿದ್ದು. ಮೊದ್ಲು ಇವ್ನ ಒಳಗೆ ಹಾಕ್ರಿ ಸರ್ ಜೈಲ್ಗೆ. ಹಾ ತಾಳ್ಮೆ ಇರ್ಲಿ. ನಾವೀಗ ಪೊಲೀಸ್ರು ಅಂತದೀವಿ, ಎಲ್ಲ ವಿಚಾರಣೆ ಮಾಡ್ತೀವಪ್ಪ. ಒಂದ್ ಸ್ವಲ್ಪ ಸುಮ್ನಿರು. ಲೇ ಸುಳೆ ಮಗನ, ಯಾಕಪ್ಪ ಹಿಂದಕ್ ಬಾ ಇಲ್ಲಿ. ಹಿಂದಕ್ ಬಾ. ಸರ್ ಬಿಡ್ಬಾರ್ದು ಸರ್ ಈ ಸುಳೆ ಮಗನ. ಇವ್ನ್ಲಿಂದ ನಮ್ಮ ಸಂಸಾರನ ಹಾಳಾಗಿತ್ರಿ. ನನ್ನ ಹೆಂಡತಿಗೆ ಅಂತವೆಲ್ಲ ಕೆಟ್ಟ ಬುದ್ಧಿ ಇರ್ಲಿಲ್ರಿ. ಓಡಿಪಾಡಿ ಹೊಕ್ಕಿದ್ದಿಲ್ಲ. ಇವನು ಕುಮ್ಮಕ್ಕಿಂದ ಓಡಿಗಳ್ರಿ ನನ್ನ ಹೆಂಡತಿ. ನೀ ಗಪ್ ನಿಂದಿರ್ತೀಯ ಮತ್ತೀಗ ನಮ್ಮ ರೀತಿಯಾಗಿ ಹೇಳ್ಬೇಕಾ? ಸರ ಕೇಳ್ರಿ, ನೀವ ಕೇಳ್ರಿ. ಏನಮ್ಮ ನಿಮ್ಮ ಯಜಮಾನ್ರು ಹೇಳಕತ್ತಿರೋದು ಕರೆನಾ? ನೀವು ಇವ್ರ ಜೊತೆಗೆ ನಿಮ್ಮ ಗಂಡ ಬ್ಯಾಡ ಅಂತ ಬಿಟ್ಟೋಗಿರಾ? ಸರ ಹೌದು ಸರ. ಆದ್ರ ಇವ್ರ ಜೊತೆಗೆ ಓಡ್ ಹೋಗಿಲ್ಲ ಸರ. ನಾನು ಮನೆ ಬಿಟ್ಟು ಹೊಂಟಿದ್ದೆ. ಇವ್ರು ದೇವ್ರು ಬಂದಂಗೆ ಬಂದು ನನಗೆ ಆಶ್ರಯ ಕೊಟ್ರು ಸರ. ಅಂದ್ರ ನನ್ನ ಅಬಲಾಶ್ರಮದಾಗ ಸೇರಿಸಿ ಅಲ್ಲಿ ನಾನು ಇಟ್ಟಾರ ಸರ. ಇವ್ರು ನಂಗೆ ಸಹಾಯ ಮಾಡ್ಯಾರ ಸರ. ಇವ್ರಿಗೂ ನನಗೂ ಏನೂ ಸಂಬಂಧ ಇಲ್ಲ ಸರ. ಸರ ನಂಬಾಡ್ರಿ, ಈಕಿನ ಮಳ್ಳಿ ಆಟ ಆಡ್ತಾಳ. ಆಕಿ ಇದು ತಲಿ ಬರೋಬ್ಬರಿ ಇಲ್ರಿ. ಪೂರ ಮೆಂಟ್ಲಾಗಳ ತಲಿ ಪೂರ ಕೆಟ್ಟ ಹೋಗಿತ್ರಿ ಆಕಿದು. ಆಕಿ ಏನ್ ಮಾತಾಡ್ತಾಳಂತ ಆಕಿಗೆ ಗೊತ್ತಿಲ್ಲ. ಆಮೇಲೆ ಸರ ಆಕಿ ಮೈಯಾಗ ಬ್ರಹ್ಮ ರಾಕ್ಷಸ ಐತ್ರಿ, ಬ್ರಹ್ಮ ರಾಕ್ಷಸ. ನೀ ಬಾಯಿ ಮುಚ್ಚಪ್ಪ ನೀನು. ಮೊದ್ಲು ನೀ ಬಾಯಿ ಮುಚ್ಚಿ ನೀನು. ಏನದು ಮಾತಾಡೋದು? ಈಗಿನ ಕಾಲದಾಗ ಅವನ್ನೆಲ್ಲ ಯಾರು ನಂಬ್ತಾರ? ಒಪ್ಕೋತೀನಿ, ಮಾನಸಿಕವಾಗಿ ಸ್ವಲ್ಪ ಏನಾರ ಸಮತೋಲನ ಕಡಿಮೆ ಆಗಿರ್ಬೋದು, ಒಪ್ಕೊಳ್ಳೋಣ. ಆದ್ರ ಆಕಿಗೆ ಮೈಯಾಗ ಬ್ರಹ್ಮ ರಾಕ್ಷಸ ಐತಿ ಅದೈತಿ ಅಂತ ನೀ ಸುಳ್ಳೊಂದ್ ಸೊಟ್ಟು ಅಂತ ಹೇಳಿ ನಮ್ಮನ್ನ ಮಿಸ್ಲೀಡ್ ಮಾಡ್ಬೇಡ. ಸ್ವಲ್ಪ ಸುಮ್ಮನೆ ನಿಂತ್ಕೋ. ನೋಡಮ್ಮ, ಈಗ ನಿಮ್ಮ ಯಜಮಾನ್ರು ಹೇಳಕತ್ತಾರ ಅವ್ರ ಜೊತೆಗೆ ನಿನ್ ಕರ್ಕೊಂಡು ಹೋಗ್ತಾರಂತ. ಮತ್ತೆ ಹೋಗ್ತೀಯಮ್ಮ ನೀನ? ನೀವೇನ್ರಿ ಸರ್ ಹೆಂಗ್ ಕೇಳಕತ್ತೀರಲ್ಲ? ಹೋಗಂತ ಹೇಳ್ರಿ, ಹೋಗಂತ ಹೇಳಿ ನನ್ನ ಜೊತೆ ಕಳಿಸ್ಕೊಡ್ರಿ. ನಾನ್ ಅಕ್ಕಿಗೆ ತಾಳಿ ಕಟ್ಟಿನ್ರಿ. 3 ಗಂಟೆ ನಾ ಹಾಕಿನಿ. ನನ್ನ ಜೊತೆಗೆ ಬದುಕ್ಬೇಕು. ಕಷ್ಟನ ಸುಖನ ನನ್ನ ಜೊತೆಗೆ ಬದುಕ್ಬೇಕಾಕಿ. ಮತ್ತ ಇಲ್ಲಡಿಲಿ ಬರೋಬ್ಬರಿ ಆಗುದಿಲ್ಲ ತಮ್ಮ ಹೇಳಕತ್ತೀನಿ ನಾನು. ನೀ ಬಾಯಿ ಮುಚ್ಕೊಂಡು ನಿಂದ್ರು ಅಷ್ಟ. ಸರ ಅವ ತಲೆ ತಿಕ್ಕೇನ್ರಿ ನನ್ನ ಹಿಂತಿದ್ದು. ನಂಗೆ ಎರಡು ನಿಮಿಷ ರೀ, ಎರಡು ನಿಮಿಷ ನಂಗೆ ಟೈಮ್ ಕೊಡ್ರಿ. ನಾನೆಲ್ಲ ಮಾತಾಡ್ತೀನಿ ಆಕಿ ಹತ್ರ. ಸರ ನನಗ ಅತನ ಜೊತೆಗೆ ಮಾತಾಡಕ್ಕೆ ಏನೂ ಇಲ್ರಿ. ನಂಗೆ ಮಾತಾಡಕ್ಕೆ ಇಷ್ಟನೂ ಇಲ್ರಿ ಸರ. ನಂಗೆ ಬ್ಯಾಡ್ರಿ. ನಂಗೆ ಅವನ ಜೊತೆ ಭಾಳ ಮಾಡಕ್ಕೆ ಇಷ್ಟ ಇಲ್ಲ ಸರ. ನಾನು ಅಬ್ಲಾಶ್ರಮದಾಗ ಅದೀನಿ, ಅಲ್ಲೇ ಇರ್ತೀನಿ ರೀ. ನನಗೆ ಅತ್ತಂದು ಯಾವುದೋ ಹಂಗೆ ಬೇಡ. ನಂಗೆ ಅತನ ಜೊತೆಗೆ ಇರಕ್ಕೆ ಆಗಲ್ರಿ ಸರ. ಕರೆ ಹೇಳ್ಬೇಕಂದ್ರೆ ನೋಡ್ರಿ ಸರ್, ನನ್ನ ಮೈಯಾಗೆಲ್ಲ ಇವೆಲ್ಲ ಅದಾವಲ್ರಿ ಬಾರ್ ಅವೆಲ್ಲದಕ್ಕೂ ಕಾರಣ ಈತ್ನ ರೀ. ಹೊಡೆಯೋದು ಬಡಿಯೋದು ಎಲ್ಲ ಮಾಡನ್ರಿ ನನಗೆ. ಈಗ ಇದಕ್ಕೇನಂತೀಯಪ್ಪ ನೀನು? ಸರ ಆಕಿ ಎಲ್ಲ ನನ್ನ ಮ್ಯಾಗ ಸುಳ್ಳು ಹೇಳಕತ್ತಾಳ ಸರ. ಅವ್ರಿಬ್ಬರು ರಂಗಿನ ಆಟ ಎಲ್ಲಾರ ಮುಂದೆ ಗೊತ್ತಾಗತ್ತಲ್ಲ ಅಂತೇಳಿ ಹಿಂಗೆ ಸುಳ್ಳು ಹೇಳಕತ್ತಾಳ ಸರ. ನನಗೆ 2 ನಿಮಿಷ ಅವಕಾಶ ಕೊಡ್ರಿ ಸರ. ನಾಲ್ಕು ಜೊತೆಗೆ ಮಾತಾಡ್ತೀನಿ. ಆತು, 2 ನಿಮಿಷ ಅಲ್ಲ ಕೊಡ್ತೀನಿ. ಇಲ್ಲೇ ಮಾತಾಡು, ನಾ ಕಡೆ ಇರ್ತೀನಿ. ದಿನೇಶ್ ಅವರೇ, ನೀವೊಂದು 2 ನಿಮಿಷ ಹೊರಗಡೆ ಇರ್ರಿ. ಅವ್ರೇನೋ ಗಂಡ ಇಂತಿ ಮಾತಾಡ್ತಾರಂತ ಮಾತಾಡ್ಲಿ. ಆಮೇಲೆ ಅದೇನು ಡಿಸಿಷನ್ ತಗೋಳಿ ಇಬ್ರು. ಯಾಕಂದ್ರೆ ಗಂಡ ಇಂತಿ ನಡಕ ಜಗಳ ಬರೋದು ಕಾಮನ್ ಇರತ್ತ. ಬರ್ತಿರ್ತಾವು. ನಾವ ಕುತ್ಕೊಂಡೆಲ್ಲ ಹದ್ಗೇರ್ಸ್ಬಾರ್ದು. ಪೊಲೀಸರು ಅವ್ರನ್ನ ಮುಕ್ತವಾಗಿ ಮಾತಾಡಕ್ ಬಿಡೋಣ. ನಡ್ರಿ, ಹೊರ ನಡ್ರಿ. ಸರ ಬ್ಯಾಡ್ರಿ ಸರ, ನಾವು ಒಲ್ ಸರ. ಅದ್ ಜೊತೆ ಮಾತಾಡಕ್ಕೆ ಏನಿಲ್ಲ ಸರ. ನಿಮ್ ಖಾಲಿ ಬಿಡ್ತೀನಿ ಸರ. ನಾವು ಒಲ್ ಸರ, ಒಲ್ಲೆ. ನೋಡಮ್ಮ, ನಾವು 2 ಕಡೆಲ್ದು ಕೇಳಿ ನ್ಯಾಯ ಕೊಡಿಸ್ಬೇಕಾಗಿರೋದು ಪೊಲೀಸರ ಕರ್ತವ್ಯ ಇರುತ್ತೆ. ಏನೋ ಕೇಳ್ತಾನಲ್ಲ ಮಾತಾಡ್ತೀನಿ ಅಂತೇಳಿ ಮಾತಾಡ್ ನೋಡು. ನಿನಗೆ ಸರಿ ಅನ್ಸಿದ್ರ ಹೋಗು. ಬಲವಂತ ಮಾಡಲ್ಲಮ್ಮ. ನಾವಂತರೂ ಪೊಲೀಸರು ಏನೂ ಬಲವಂತ ಮಾಡಲ್ಲ. ನಿನಗ ಪೂರ್ಣ ಹಕ್ಕೈತಿ. ನೀ ಯಾರ ಜೊತೆ ಬದುಕಬೇಕು, ಹೆಂಗ್ ಬದುಕಬೇಕು ಅಂತ ನಿರ್ಧಾರ ಮಾಡೋದಕ್ಕೆ. ಟೆನ್ಷನ್ ಆಗ್ಬೇಡ, ಮಾತಾಡು. ಟೆನ್ಷನ್ ಆಗ್ಬೇಡ್ರಿ, ಆರಾಮಾಗಿರಿ. ಒಂದೇ ಒಂದು ಗಟ್ಟಿ ನಿರ್ಧಾರ ಮಾಡ್ರಿ ಜೀವನದಾಗ ಅಷ್ಟ. ಯಾಕ ಯಾಕ ನಿನಗೆ ಗಂಡು ಬೇಡನ್ನ? ಅವ ಒಂದಿಟ್ಟು ಪ್ಯಾಂಟು ಶರ್ಟ್ ಹಾಕೊಂಡು ಟಿಪ್ ಟಾಪ್ ಆಗಿ ರೆಡಿ ಬಂದ್ರ ಅವನ ಮ್ಯಾಗ ಆಸೆ ಬಂತ ನಿನಗೆ? ನನಗೆ ಯಾರ ಮೇಲಾರ ಆಸೆ ಬರಲಿ, ನಾ ಬದುಕಿರೋದೇ ಹೆಚ್ಚು. ನನ್ನ ನೀನು ಸಾಯಿಸ್ಬೇಕಂತ ಮಾಡಿಯ ನೀನು. ನಗ್ಬೇಡ ಇನ್ನ. ನಾನು ಏನೇ ಮಾಡಿದ್ರು ನಾನು ನಿನ್ನ ಜೊತೆಗೆ ಈ ಸರಿ ಬರಲ್ಲ. ಈ ಸರಿ ಬರಲ್ಲ. ನೀನು ಮರ್ತಿ ಅನ್ಸತ್ತ. ನಿನ್ ತಂಗಿನ ಯಾರಿಗೂ ಗೊತ್ತಿಲ್ಲಾರ್ದಂಗ ಅದು ಮುರಾರ್ಜಿ ಹಾಸ್ಟೆಲ್ ಇಟ್ಟು ಓದ್ಸಕತ್ತಿದ್ದೆಲ್ಲ ನಂಗೆ ಗೊತ್ತಿಲ್ಲ ಅಂತ ಮಾಡಿಯಾ? ನಂಗೆ ಯಾರು ತಂಗಿಲ್ಲ. ನಾನು ಅನಾಥೆ. ನಂಗೆ ತಂದೆ ತಾಯಿ ಯಾರೂ ಇಲ್ಲ. ನಂಗೆ ನಂಗೆ ತಾಯಿ ತಂಗಿ ಯಾರೂ ಇಲ್ಲ. ಏನೇನಾರ ಹೇಳ್ಬೇಡ. ನಾನು ನಿನ್ನ ಜೊತೆಗೆ ಬರಲ್ಲ. ಮತ್ತೆ ಯಾಕೆ ಇಷ್ಟಕ್ಕೊಂದು ತೊದ್ಲಕತ್ತವ ಮಾತು? ತಂಗಿಲ್ಲ ತೊದ್ಲ್ತಾವ.
ಮುರಾರ್ಜಿ ಹಾಸ್ಟೆಲ್ ಅಂದ ತಕ್ಷಣ ಫುಲ್ಲು ತಂಡ ಹೊಡೆದಿ ಮುಚ್ಕೊಂಡು ನನ್ನ ಜೊತೆಗೆ ಬಾ. ಇಲ್ಲ ಅಂದ್ರೆ ನಾಳೆ ಮುಂಜಾನೆ ಹಾಸ್ಟೆಲ್ ಅದಾಳಲ್ಲ ನಿನ್ನ ತಂಗಿ, ಆಕಿ ಹೆಣ ನಿನ್ನ ಏನು ಇಟ್ಕೊಂಡನಲ್ಲವ ಅವನ ಮನೆ ಮುಂದೆ ಬಿದ್ದಿರ್ತೈತಿ. ನಿನ್ನ ಕೈ ಮುಗಿತೀನಿ, ನನ್ನ ತಂಗಿಗೆ ಏನು ಮಾಡಬೇಡ. ಇಷ್ಟು ವರ್ಷ ನಾನು ನಿನ್ನ ಜೊತೆಗೆ ಇಷ್ಟು ಸಹನೆಯಿಂದ ಇದ್ದಿದ್ದು ಅದಕ್ಕಂತ ಮಾಡಿ ನೀನು ನಿನ್ನ ತಂಗಿ ಹೆಸರಲ್ಲಿರೋ ಆಸ್ತಿ, ಆಮೇಲೆ ನಿನ್ನ ತಂಗಿ ಇವು ಎರಡೂ ನನವಾಗಬೇಕಂತನಲ್ಲ ಇಷ್ಟು ದಿನಾನು ನಿನ್ನನ್ನು ಚಿತ್ರಹಿಂಸೆ ಕೊಟ್ಟು ನನ್ನ ಜೊತೆಗೆ ಇಟ್ಕೊಂಡಿದ್ದು. ಇನ್ನೇನದು ಹತ್ರ ನನ್ನ ಕೈಯಾಗ ಈ ತನ್ನತ್ಲಿಗೆನ ಆಕಿನ ಕರ್ಕೊಂಡು ಹೋಗಿ ಎಲ್ಲ ಇಟ್ಟು ಬಂದ್ಬಿಟ್ಟಲ್ಲ ನೀನು. ರಾಕ್ಷಸ ನೀನು, ರಾಕ್ಷಸ. ಅಪ್ಪಿ ತಪ್ಪಿನೂ ಅವಳು ನಿನ್ ಕಣ್ಣಿಗೆ ಬೀಳಬಾರ್ದಂತಾನೆ ಇಷ್ಟು ವರ್ಷ ನನಗೆ ಯಾರು ಇಲ್ಲ ಅಂತಾನೆ ಹೇಳ್ಕೊಂಡು ಬಂದೆ ನಾನು. ಅದ್ ಹೆಂಗ್ ನಿನ್ ಕಣ್ಣಿಗೆ ಬಿದ್ಲಾಕಿ, ಅದ್ ಹೆಂಗ್ ಪತ್ತೆ ಮಾಡಿದೀನಿ ನಕ್ಕಿನ್ನ. ನನ್ ತಂಗಿ ಏನೇನು ಮಾಡಬೇಡ, ನನಗಂತ ಇರಕ್ ಹಾಕೋಬೇಕೆ, ಅಕ್ಕಿನಕ್ಕಿ ಪಾಡಿಗೆ ಇರಕ್ ಬಿಟ್ಬಿಡು. ನನ್ನ ನಂತರ ಅರ್ಧ ಜೀವ ಮಾಡಿ ಇಟ್ಟಿದಿ, ನಕ್ಕಿನ್ನೂ ಅರ್ಧ ಜೀವ ಮಾಡಿಡ್ತೀಯ ನೀನು. ನೋಡೋ, ನಿನಗಿಷ್ಟು ಶಕ್ತಿ ಬರಕ ಕಾರಣನ ನಾನು. ನನ್ನನ್ನು ಎದುರಾಕೊಂಡು ನೀನು ಆಮೇಲೆ ಈ ಭೂಮಿ ಮೇಲಲ್ಲ ನೀ ಎಲ್ಲೂ ಇರಕ್ಕಾಗಲ್ಲ. ವಾಪಸ್ ನಿನಗೆ ಯಾವತ್ತೂ ಇನ್ನೊಂದು ಜನ್ಮನೂ ಸಿಗಲ್ಲ, ನೀನು ಮುಕ್ತಿನ ಸಿಗಲ್ಲ. ನನ್ನನ್ನು ಎದುರಾಕೋಬೇಡ, ನಮ್ಮ ಮನೆಯವ್ರ ತಂಟಿಗೆ ಹೋಗ್ಬೇಡ. ನಾನು ನಿಮ್ಮ ಮನೆಯವ್ರ ತಂಟಿಗೆ ಬರಲ್ಲ, ನನಗ ಸಣ್ಣ ಕೂಸಿನ ರಕ್ತ ಬೇಕು. ಆತು, ನನ್ಗೊಂದೆರಡು ನಿಮಿಷ ಟೈಮ್ ಕೊಡು. ಓಂ ರೀಂ ರುದ್ರಮಾಲಿನಿ ಭದ್ರಕಾಳಿ ವತ್ಸ್ವಾಹ ತಾಯಿ ನಂಗೆ ತೋರ್ಸಮ್ಮ. ಯಾ ಹೆಣ್ಮಗಳು ಬಸ್ತ್ರದಾಳ, ಯಾರ ಹೊಟ್ಟೆ ಕೂಸು ಬೆಳೆಯಕತ್ತೈತಿ, ಎಳೆಕದ್ನಮ್ಮ ಯಾರ ಹೊಟ್ಟೆಗೈತಿ, ಯಾರ ದೇಹದಾಗಿ ಒಂದು ಸೇರಿಸ್ಬೇಕಂತ ತೋರ್ಸು ತಾಯಿ. ಈ ನಿನ್ನ ಭಕ್ತನ್ನ ಕೈ ಬಿಡ್ಬೇಡಮ್ಮ. ಇದ ವಿಷಯ. ಕರ್ಮದ ಫಲ ಅವ್ರವ್ರು ಮಾಡಿರೋರು ಅವ್ರವ್ರೇ ಅನುಭವಿಸ್ಬೇಕು. ಬಾ ಇಲ್ಲಿ ಯಾರದಾರ ಅಂತ ಹೇಳ್ತೀನಿ, ಅವರು ಅವ್ರ ದೇಹ ಹೋಗಿ ನೀ ಸೇರುವಂತೆ ಅಂತ. ನಾನು ದಿವ್ಯ ಶಕ್ತಿಯಿಂದ ನಿನಗೆ ಹೇಳಕತ್ತೀನಿ, ಅರ್ಥ ಮಾಡ್ಕೊ. ನನಗೆ ಯಾರಾದ್ರೇನ ಹಸಿ ಊಸಿನ ರಕ್ತ ಸಿಕ್ಕರೆ ಅಷ್ಟ ಸಾಕು. ನಾನು ಅಕ್ಕಿ ಮೈಯಾಗೂ ಹೋಗಕ್ಕಾಗಲ್ಲ. ಯಾಕಂದ್ರ ಆಕಿ ನೀ ಕೊಟ್ಟಿರೋ ಯಂತ್ರನ ಕೊಳ್ಳ ಕಟ್ಕೊಂಡಳ, ನೀ ಕೊಟ್ಟಿರೋ ಯಂತ್ರ ಕೈಯಾಗ ಕಟ್ಕೊಂಡಳ. ಅದ್ರ ಯೋಚನೆ ನೀ ಮಾಡ್ಬೇಡ. ಹೋಗು, ನನ್ನ ಮನೆಯವ್ರ ತಂಟೆಗೆ ಯಾರ ತಂಟೆಗೂ ಬರಬೇಡ. ಆಕಿ ದೇಹ ನಿನಗೋಸ್ಕರ ಕಾಯಕತ್ತೈತಿ, ಇಲ್ಲಿಂದ ಹೋಗು. ನೀ ಅಲ್ಲಿಗೆ ಹೋಗತ್ಲಿಗೆನ ಆಕಿ ಕೈಯಾಗಿರೋದು ಕೊಳ್ಳಾಗಿರೋ ತಾಯ್ತ ಎಲ್ಲ ಬಿಚ್ಚಿ ಬಿದ್ದಿರ್ತಾವ. ಅದ್ರ ಬಗ್ಗೆ ನೀ ತಲೆ ಕೆಡ್ಸ್ಕೊಬೇಡ. ನಿಂದೇನೈತಿ ಕಾರ್ಯ ಅದಷ್ಟ ನೀ ಮಾಡು. ನನ್ನ ಮನೆಯವ್ರ ತಂಟೆಗಾಗ್ಲಿ ನನ್ನ ತಂಟೆಗಾಗ್ಲಿ ಬರಬೇಡ. ನಿನ್ನ ಬುಡಕ್ಕೆ ಬಂದಾಗ ನಿನಗ ಕಷ್ಟ ಗೊತ್ತಾಗತ್ತಲ್ಲ. ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ, ಅವಳನ್ನು ಬಿಡಲ್ಲ, ನಿನ್ನಂತರೂ. ಅಮ್ಮ ತಾಯಿ ರುದ್ರಮಾಲಿನಿ, ಅಮ್ಮ ಈ ಶಕ್ತಿನ ನಾಶ ಮಾಡೋ ಶಕ್ತಿ ಕೊಡಮ್ಮ ನನಗೆ. ಇಲ್ಲ ಅಂದ್ರ ಈ ದುಷ್ಟ ಶಕ್ತಿ ನನ್ನನ್ನ ನಾಶ ಮಾಡಿಬಿಡುತ್ತ, ನನ್ನ ಇಡೀ ಕುಟುಂಬನ ನಾಶ ಮಾಡುತ್ತ. ಇದಕ್ಕಿಷ್ಟು ಶಕ್ತಿ ಬರೋ ಕಾರಣನ ನಾನು ನನ್ನ ವಿರುದ್ಧನ ನಿಂತು ಮಾತಾಡುತ್ತಾ. ಇದು ಈ ಶಕ್ತಿನ ನಾಶ ಮಾಡಂತ ಶಕ್ತಿನ ಗಳಿಸ್ತಾ ನಾನು ವಾಪಸ್ಸು ಈ ಊರಿಗೆ ವಾಪಸ್ ಬರಲ್ಲ. ನಾನು ಹಿಮಾಲಯಕ್ಕೆ ಇವತ್ತ ಹೋಗ್ತೀನಿ, ನನ್ನ ಗುರುಗಳನ್ನ ಭೇಟಿಯಾಗಿ ಇವತ್ತ ಬರ್ತೀನಿ. ನಾನು ಈಗಿನ ಕಾಲದ ಹೆಣ್ಮಗಳು, ನಾ ಓದಿನಿ, ನನ್ನ ಕಾಲ ಮೇಲೆ ನಾನು ನಿಂತು ನಾನು ದುಡ್ಕೊಂಡು ನಾ ತಿಂತೀನಿ. ಇವ್ರ ಮನೆ ನನಗಿನ್ನು ಇರೋದಾಗಲ್ಲ. ಗಂಡ ಅನ್ಸ್ಕೊಂಡಿರೋಣ ನನಗೇನು ಸಪೋರ್ಟ್ ಮಾಡಲ್ಲ ಅಂದಮೇಲೆ ನಾನು ಯಾಕೆ ಇರ್ಬೇಕಿಲ್ಲಿ? ನಾ ಇನ್ನಿರಲ್ಲ. ಊರಿಗೋದ್ರ ನಮ್ಮವ್ವ ಅಂತ ನಾನು ಏನಿಲ್ಲ, ಮದುವೆಗೆ ಬರ್ತೀನಿ ಅಂತೇಳಿ ನಮ್ಮವ್ವಗೆ ಬಾಯಿ ಬಂದಂಗೆ ಮಾತಾಡೀನಿ. ನಮ್ಮಪ್ಪ ನಮ್ಮವ್ವ ತಲೆ ಎತ್ಕೊಂಡು ತಿರುಗಕ್ಕೂ ಆಗಲ್ಲ. ಏನು ಮಾಡ್ಲ ನಾನು? ನಾನೇ ಟಿಪಿಕಲ್ ಇಂಡಿಯನ್ ಹುಡುಗಿ ಥರ ಮಾತಾಡಕತ್ತೀನಿ. ಬೇಡ, ನಾನು ನಮ್ಮಪ್ಪ ಹೊರಗೆ ಹಾಕಿದ್ರು ದುಡ್ಕೊಂಡು ತಿನ್ನೋ ಶಕ್ತಿ ನನಗೆ. ನನ್ನ ಟ್ಯಾಲೆಂಟ ನಂಗೆ ದಾರಿ ದೀಪ ಆಗತ್ತ. ನಾನು ಇನ್ನಿಲ್ಲಿರಲ್ಲ. ನನಗೇನು ಹರ್ಕತ್ತೈತಿ? ಇವ್ರದೆಲ್ಲ ಚಾಕ್ರಿ ಮಾಡ್ಕೊಂಡು ಒಳ್ಳೆ ಕೆಲ್ಸದಕ್ಕಿದ್ದಂಗಿರೋದು. ನಾನಿರೋದು ಬೇಡ. ಹೌದು,
ಈಗಲೇ ಹೊರಟೋಗ್ತೀನಿ ನಮ್ಮ ಅವನ ಮನೆಗೆ, ನಿಜವಾಗ್ಲೂ ಈಗ ಹೋಗ್ತೀನಿ ನಾನು. ರಮಣಿ, ನೀನಾ? ಏನ? ಅದು ಅತ್ತಿಯರು ಭಾಳ ತಾತ ನಿನ್ನ ಕೂಗಕತ್ತಿದ್ರು, ನೀ ಬರಲಿಲ್ಲಲ್ಲ. ಆಮೇಲೆ ನಾಷ್ಟ ತಿನ್ನಕ್ಕೆ ನಾನು ಕರೆದೆ, ನಾಷ್ಟ ಮಾಡಬಾ ಅಂತಂದು. ನೀನು ಬರಲಿಲ್ಲಲ್ಲ, ಅದಕ್ಕೆ ಯಾಕೆ ಬರಲಿಲ್ಲ ಅಂತ ನೋಡಕ್ಕೆ ಬಂದೆ. ಆರಾಮದಿಯಲ್ಲಮ್ಮ? ಓಹೋ ಅದ ನನ್ನ ಗಂಡನ ಹಿಂಗ ಮಳ್ಳ ಮಾಡಿ ಮಾತಾಡಿ ನನ್ನ ಗಂಡನ ಬುಟ್ಟಿ ಹಾಕೊಂಡು ಸಾಲದಂತಂದು ಈಗ ನನ್ನನ್ನು ಬುಟ್ಟಿ ಹಾಕೋಬೇಕಂತ ಮೆಲ್ಲಕ್ಕೆ ಮಾತಾಡಕ್ಕೆ ಬಂದೇನ? ಹಾಂ, ನನಗೇನು ದಾಡಿ ಆಗಿಲ್ಲ, ನಾನು ಆರಾಮದೀನಿ. ಆಮೇಲೆ ಹೇಳ್ಬಿಡು ನಿಮ್ಮ ಅತ್ತಿಗೆ ನನಗೇನು ದರ್ದಿಲ್ಲ. ಆಕಿ ಶೀಲನ್ ಕಾಲ್ ಒತ್ತಕ್ಕ ನೀ ಎದಿಯಲ್ಲ ಕೆಲಸದಕ್ಕಾಗಿ, ನೀನ ಹೋಗಿ ಕಾಲರವತ್ತು ಕೈಯರವತ್ತು ಏನಾರ ಮಾಡ್ಕೊಂಡು ಸಾಯಿರಿ ನೀವು. ಯಾಕಮ್ಮ ರಮಣಿ, ಏನಾತ? ಯಾಕೆ ಇಷ್ಟಕ್ಕೊಂದು ಬೇಜಾರು ಮಾಡ್ಕೊಂಡು? ಏನಾತಮ್ಮ? ಆಹಾ, ಏನು ಮೆಲ್ಲಕ್ಕೆ ಮಾತಾಡ್ತೀವ? ಬಾಬಾ ಬಾಬಾ ಬಾ, ಅದ ನಿನವಿಂತ ಮಳ್ಳಿ ಅಂತ ಮಾತಿಗೆನ ನನ್ನ ಗಂಡ ಮರಣ ಏನು ಅನ್ಸತ್ತ. ನಾ ಹೇಳಿದ್ನಿಲ್ವೊಮ್ಮೆ, ನೀನಿಲ್ಲಿ ಬರೋ ಅವಶ್ಯಕತೆ ಇಲ್ಲ, ಇಲ್ಲಿಂದ ಹೋಗು. ಸರಿ ಅವ, ನಿನ್ನಿಷ್ಟ. ಇವಳೊಬ್ಳು ನನಗ ಇದು ಒಂದು ನಾಯಿ ಏನು ಒದ್ರಕತ್ತೈತಿ, ಸುಮ್ಮನೆ ಆಗೊಂದು. ಶರಣ್ರಿ, ನಮ್ಮ ಸಾವುಕಾರ ಮಂದಿಗೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನನ್ನ ಹೆಲ್ತ್ ಇವತ್ತು ಪರವಾಗಿಲ್ಲ, ಕಡಿಮೆ ಆಗೈತಿ. ನಂಗೆ ಮೊನ್ನೆ ರಾತ್ರಿ ಭಾಳ ಜ್ವರ ಇದ್ದು, ಚಳಿ ಜ್ವರ, ಹಾಗಾಗಿ ನಾನು ವಿಡಿಯೋ ಮಾಡಿಟ್ಕೊಂಡಿರಲಿಲ್ಲ. ನಿನ್ನೆ ಲೇಟಾಗಿ ಹಾಕಿದ್ದೆ. ಇವಾಗ ಬರುತ್ತಾ. ಆದ್ರೆ ಇದು ಬರಕತ್ತಿರೋದೀಗ ಹೊಸ ಚಾನಲ್ ಒಳಗೆ, ದಯವಿಟ್ಟು ನೋಡ್ರಿ, ಇದಕ್ಕೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ನಂದೇನು ಬೇರೆ ಉದ್ದೇಶ ಇಲ್ರಿ, ನಾನು ಇದ್ರಾಗಿನ್ನ ಏನೋ ಜಾಸ್ತಿ ಇದು ಮಾಡ್ಕೋಬೇಕಂತೇನು ಇಲ್ಲ ನನಗೆ. ಅದರೊಳಗೆ 4 ವಿಡಿಯೋ ಹಾಕೋಕ್ಕಾಗ್ತಿಲ್ಲ, ಕೊನೆಗೆ 3 ವಿಡಿಯೋನೂ ಹಾಕೋಕ್ಕಾಗಲ್ಲ. ಯಾಕಂದ್ರೆ 2 ಕಡೆ ಡೌನ್ಲೋಡ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂದಾಗ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ. ನಮ್ಮ ಊರೊಳಗೆ ಹಳ್ಳಿ ಅಲ್ಲ, 4G ಒಳಗೆ ಡೌನ್ಲೋಡ್ ಮಾಡಬೇಕು, 5G ಸಿಗಲ್ಲ. ನಂದು ವೋಡಫೋನ್ ಐತಿ, ಜಿಯೋ 5G ಐತಿ ಒಪ್ಕೋತೀನಿ. ಆದ್ರೆ ನಂದು ಜಿಯೋ ಸಿಮ್ ಇಲ್ಲ, ನಂದು ವೋಡಫೋನ್ ಸಿಮ್ ಇರೋದ್ರಿಂದ ಒಂದು ಸ್ವಲ್ಪ ಲೆಂತ್ ತೊಗೊಳುತ್ತದು ಡೌನ್ಲೋಡ್ ಆಗೋಕ್ಕೆ, ಅದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನನಗೆ ದಯವಿಟ್ಟು ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೀತಿ ತೋರಿಸ್ರಿ ಈ ಚಾನಲ್ಗೂ ಅಂತ ಕೇಳ್ಕೊತೀನಿ. ಭಾಳ ಮಂದಿ ಹೆಂಗದಿರಿ ಅಂತ ಕೇಳಿದ್ರಿ, ನನಗೆ ಆರಾಮಾಗಿನ್ರಿ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಬರ್ರಿ ವಿಡಿಯೋ ನೋಡೋಣ. ತಡ್ರಿ ಒಬ್ಬರು ಹಾಯ್ ಹೇಳಕ್ಕೆ ಹೇಳಾರ, ಅವ್ರಿಗೆ ಹಾಯ್ ಹೇಳ್ಬಿಡ್ತೇನೆ. ಪರಶುರಾಮ್, ಸುಬ್ರಹ್ಮಣ್ಯ, ವರ್ಷ, ಸುಜಾತ, ಸೂರಪ್ಪ, ಲಕ್ಷ್ಮೀದೇವಿ, ಇವ್ರಿಗೆಲ್ರಿಗೂ ಹಾಯ್.